ಹೊಸದಾಗಿ ಆಟೋರಿಕ್ಷಾ ಖರೀದಿಸಿದ ರಾಜು ಅವನ ಕುಟುಂಬದ ಆಶ್ರಯಸ್ತಂಭ. ಮನೆಯವರಿಗಾಗಿ ಹಗಲಿರುಳು ಕಷ್ಟಪಟ್ಟು ದುಡಿಯುತ್ತಿದ್ದ ಅವನಿಗೆ ದೇವರ ಮೇಲೂ ಅಪಾರ ಭಕ್ತಿ. ಪ್ರತಿದಿನವೂ ಮುಂಜಾನೆ ಲೋಡ್ ಗಣಪತಿಗೆ ಪೂಜೆ ಮಾಡಿ ನಂತರವೇ ಆಟೋ ಹೊರಡಿಸುತ್ತಿದ್ದ. ಗಮನಿಸದ ತಪ್ಪು. ಒಂದು ದಿನ ಹಡಗೂರು ಗ್ರಾಮಕ್ಕೆ ಸವಾರನನ್ನು ಕರೆದೊಯ್ಯುವಾಗ ರಾಜು ತುಂಬಾ ತಲೆಮರೆತು ತನ್ನ ಪ್ರಿಯ ಲೋಡ್ ಗಣೇಶನ ಪೂಜೆ ಮಾಡದೆ ಹೋಗಿದ್ದ. ದಿನವಿಡೀ ಕೆಲಸದಲ್ಲಿ ಮರುಳು ಬಿದ್ದಿದ್ದ ಅವನಿಗೆ ಈ ತಪ್ಪು ಆಗಿರುವುದು ಗಮನಕ್ಕೂ ಬಂದಿರಲಿಲ್ಲ. ಅಲ್ಲಿಂದ ಹಿಂತಿರುಗುವಾಗ ಭಾರೀ ಮಳೆ ಸುರಿಯತೊಡಗಿತು. ರಸ್ತೆಗಳು ಕೆಸರುಮಯವಾಗಿ ಅವನ ಆಟೋ ಹೂಳುಗೊಳದಲ್ಲಿಯೇ ಸಿಕ್ಕಿಹಾಕಿಕೊಂಡಿತು. ಯಾವುದೇ ರೀತಿ ಹೊರತೆಗೆಯಲಾಗದ ಸ್ಥಿತಿಯಲ್ಲಿ ಆತ ಸಂಕಟಕ್ಕೀಡಾದ. ಗಣಪತಿಯ ಅನುಗ್ರಹ ಆಗಲೇ ರಾತ್ರಿ ಬಂದು ನಿಂತಿತ್ತು. ಯಾರೊಬ್ಬರೂ ಸಹಾಯ ಮಾಡಲಾಗದ ಪರಿಸ್ಥಿತಿ. ಆತ ನಡುರಸ್ತೆಯಲ್ಲಿ ಗಣಪತಿಯೇ, ನನ್ನ ತಪ್ಪು ಕ್ಷಮಿಸಿ, ನನ್ನನ್ನು ಈ ಸಂಕಟದಿಂದ ಕಾಪಾಡು ಎಂದು ಪ್ರಾರ್ಥಿಸಿದ. ಆಶ್ಚರ್ಯ! ಕೆಲವು ಕ್ಷಣಗಳಲ್ಲೇ ಅಲ್ಲಿ ಒಬ್ಬ ಬಲಿಷ್ಠ ವ್ಯಕ್ತಿ ಬಂದು ತಲೆಕೆಳಗೆ ಏಕೆ ಕುಳಿತಿದ್ದೀಯಾ? ನಾನಿದ್ದೇನೆ, ಧೈರ್ಯ ಇಟ್ಟುಕೋ ಎಂದು ಹೇಳಿದ. ಅವನು ಒಮ್ಮೆ ಹಿಂದಕ್ಕೆ ನಿಂತು ತನ್ನ ಸಂಪೂರ್ಣ ಶಕ್ತಿ ಬಳಸಿದ. ಆಟೋ ಪಲಕನೆ ಹೂಳಿನಿಂದ ಹೊರಬಂತು. ವಿಸ್ಮಯ ಮತ್ತು ಭಕ್ತಿ. ರಾಜು ಕೃತಜ್ಞತೆಯಿಂದ ಆ ವ್ಯಕ್ತಿಗೆ ಧನ್ಯವಾದ ಹೇಳಲು ಮುಂದೆ ಹೋದಾಗ ಆತ ನಿಗೂಢವಾಗಿ ನಗುತ್ತಲೇ ಅದಲ್ಲಿ ಅತ್ತಪತ್ತೆಯಾಗದೆ ಮಾಯವಾಯಿತು. ತಕ್ಷಣ ರಾಜು ತನ್ನ ಆಟೋದ ಹಿಂಭಾಗ ನೋಡಿದ. ಅಲ್ಲಿ ಅವನ ಲೋಡ್ ಗಣೇಶನ ವಿಗ್ರಹಕ್ಕೆ ಮಳೆಯ ಬೊಳೆಯಾದರೂ ಗಣಪತಿಯ ಮುಖದ ಮೇಲೆ ಮಾತ್ರ ನೀರಿನ ಒಂದು ಹನಿಯೂ ಬೀಳಿರಲಿಲ್ಲ. ಆ ಕ್ಷಣದಿಂದ ರಾಜು ಗಣಪತಿ ನಂಬಿಕೆಯನ್ನು ಇನ್ನಷ್ಟು ಗಟ್ಟಿಯಾಗಿ ಮುಂದುವರಿಸಿದ. ಪ್ರತಿದಿನ ಪೂಜೆಯ ನಂತರವೇ ಕೆಲಸ ಶುರು ಮಾಡುವ ಒಡಂಬಡಿಕೆಯನ್ನು ಕೈಗೊಂಡ. ಪಾಠ: ಈ ದೇವರ ಮೇಲಿನ ಭಕ್ತಿಯು ಶುದ್ಧವಿದ್ದರೆ ಆತನು ಯಾವಾಗಲೂ ನಮ್ಮನ್ನು ತಲುಪುತ್ತಾನೆ.